ಕರ್ನಾಟಕ ಅಂದ್ರೆ ಸೌಹಾರ್ದತೆಯ ನೆಲೆ. ಜನ ಸಂಸ್ಕೃತಿ ಮಾತ್ರ ಅಲ್ಲ, ರಾಜಕೀಯದಲ್ಲೂ ಸೈದ್ಧಾಂತಿಕ ಬದ್ಧತೆಯನ್ನ ತೋರಿ ಇಡೀ ದೇಶಕ್ಕೆ ಮಾದರಿಯಾಗಿದ್ದ ರಾಜ್ಯ ನಮ್ಮ ರಾಜ್ಯ. ಆದರೆ ಈಗ ರಾಜ್ಯದ ರಾಜಕೀಯ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ? ಭ್ರಷ್ಟಾಚಾರ ಮಾತ್ರ ಅಲ್ಲ ವೀಕ್ಷಕರೇ, ಕೊಲೆಯಂತಹ ಗಂಭೀರ ಪ್ರಕರಣಗಳಲ್ಲೂ ರಾಜಕಾರಣಿಗಳು ಜೈಲು ಪಾಲಾಗ್ತಾ ಇದ್ದಾರೆ. ಇವರು ಜನಪ್ರತಿನಿಧಿಗಳೋ ಇಲ್ಲ ಕ್ರಿಮಿನಲ್ಗಳೋ ಅನ್ನೋ ಪ್ರಶ್ನೆ ಜನರಲ್ಲಿ ಮೂಡುವಂತೆ ಮಾಡಿದ್ದಾರೆ. ಇದೇ ಇವತ್ತಿನ ನಿಮ್ಮ ಧ್ವನಿಯ ಕವರ್ ಸ್ಟೋರಿ. ದೇಶದಲ್ಲಿ ಈಗ ಒಂದು ಟ್ರೆಂಡ್ ನಡೀತಿದೆ. ಅಧಿಕಾರದ ದರ್ಪ ಮಾಡಿದ್ದೆ ಆದ್ರೆ ಜೈಲಿಗೆ ಹೋಗ್ಬೇಕಂತಕ್ಕಂಥ ಉದಾಹರಣೆ. ಇವ್ನೆಲ್ಲ ನಂಬಿ ಅಲ್ಲಿರ್ತಕ್ಕಂಥ ಜನಗಳು ಅವ್ರಿಗೋಸ್ಕರ ಓಟ್ ಹಾಕಿರ್ತಾರೆ. ಅವನು ಆರೋಪಿ ಇದ್ದಾನೆ ಅಂದ್ರೆ ಅಂತವನಿಗೆ ಸೀಟ್ ಕೊಡೋದು ನಿಲ್ಲಿಸಿ. ಭ್ರಷ್ಟಾಚಾರ ಮೋಸ ಮಾಡ್ಲಿಕ್ಕೋಸ್ಕರನೇ ನಾವು ರಾಜಕೀಯಕ್ಕೆ ಬರಂತದ ನಂಬಿಕೆನೇ ಹೋಗ್ಬಿಟ್ಟಿದೆ ಈ ರಾಜಕಾರಣಿಗಳ ಮೇಲೆ. ಕರ್ನಾಟಕ ಇದು ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ರಾಷ್ಟ್ರಕವಿ ಕುವೆಂಪು ಅವರು ಕನ್ನಡಿಗರ ನಾಡನ್ನ ಕೊಂಡಾಡಿದ್ದ ಬಗೆ ಇದು. ಆದ್ರೆ ಇಂದು ಕರ್ನಾಟಕ ಯಾವ ದಿಕ್ಕಿನಲ್ಲಿದೆ? 1960-70ರ ದಶಕದಲ್ಲಿ ರೈತ, ದಲಿತ, ಬಂಡಾಯ ಸಾಹಿತ್ಯದ ಹೋರಾಟಗಳಲ್ಲಿ ರೂಪುಗೊಂಡ ನಮ್ಮ ರಾಜಕೀಯ ವ್ಯವಸ್ಥೆ ಇಂದು ಹಣವುಳ್ಳವರ ಅಖಾಡವಾಗಿದೆ. ಅಷ್ಟು ಮಾತ್ರವಲ್ಲ, ಉತ್ತರದ ರಾಜ್ಯಗಳಲ್ಲಿ ಇದ್ದಂತೆ ಕೊಲೆ, ಭ್ರಷ್ಟಾಚಾರದಂತ ಕೇಸ್ಗಳಲ್ಲಿ ರಾಜಕಾರಣಿಗಳು ಜೈಲು ಪಾಲಾಗೋದು ಸಾಮಾನ್ಯವಾಗಿದೆ. ಈ ವಿದ್ಯಮಾನ ರಾಜ್ಯದ ಮುಂದಿನ ಕರಾಳ ಭವಿಷ್ಯವನ್ನ ಕಣ್ಮುಂದೆ ತೆರೆದಿಟ್ಟಿದೆ. ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಜೀವಾವಧಿ. ಕ್ರಿಮಿನಲ್ ರಾಜಕಾರಣಿಗಳ ವಿರುದ್ಧ ಸಿಡಿದ ಕರುನಾಡು. ಧಾರವಾಡದ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಾರೆ. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ವಿನಯ್ ಪಾತ್ರ ಸಾಬೀತಾಗಿದ್ದು, ಜನಪ್ರತಿನಿಧಿಗಳ ಕೋರ್ಟ್ ದೋಷಿ ಅಂತ ನಿರ್ಧರಿಸಿ ಜೀವಾವಧಿ ನೀಡಿದೆ. ಯಾವಾಗ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಕೋರ್ಟ್ ನಿರ್ಧರಿಸಿತೋ, ಇದೀಗ ರಾಜ್ಯದ ಜನಮಾನಸದಲ್ಲಿ ಆಕ್ರೋಶದ ಬುಗ್ಗೆ ಎದ್ದಿದೆ. ನಮ್ಮ ಪ್ರತಿನಿಧಿಗಳು ಅಂತ ಆರಿಸಲ್ಪಟ್ಟ ನಾಯಕರು ಸಾಲಾಗಿ ಜೈಲು ಪಾಲಾಗ್ತಿರೋ ಬಗ್ಗೆ ಕಿಡಿಕಾರ್ತಿದ್ದಾರೆ. ಜನಗಳಿಗೋಸ್ಕರ ಜನಗಳಿಗಾಗಿ ಜನಗಳ ಕೆಲಸ ಮಾಡಲಿ ಅಂತೇಳಿ ಕಳಿಸ್ತಾ ಇದ್ವಿ. ಆದರೆ ಈಗ ಅಪರಾಧ ಮಾಡಲಿ ಅಂತ ಕಳಿಸೋಕ್ಕೆ ಪರಿಸ್ಥಿತಿ ಆಗಿದೆ. ಯಾಕೆಂದರೆ ಜನಪ್ರತಿನಿಧಿಗಳು ಆಯ್ಕೆ ಆಗಿ ಹೋಗೋದೇ ಜನರ ಸೇವೆ ಮಾಡೋಕ್ಕೆ. ಆದರೆ ಇಲ್ಲಿ ಅಪರಾಧಿ ಆದರೆ ಇಷ್ಟು ದಿನ ಏನು ಆರೋಪಿಗಳಾಗಿರ್ತಿದ್ರು, ಈಗ ಅಪರಾಧಿನೇ ಆಗಿದ್ದಾರೆ. ಕಾನೂನಿನಲ್ಲಿ ಒಂದು ಸ್ವಲ್ಪ ತಿದ್ದುಪಡಿಗಳಾಗಬೇಕು ಅಂತ. ಯಾಕೆಂದರೆ ಅವನಲ್ಲಿ ಅಪರಾಧಿ ಅಲ್ಲ, ಅವನ ಒಂದು ಆರೋಪ ಇತ್ತು ಅಂದ್ರೇ ಅವನಿಗೆ ಟಿಕೆಟ್ ಕೊಡಬಾರ್ದು, ಅವನು MLA ಆಗಬಾರ್ದು. ಈ ಥರದ ಒಂದು ಕಾನೂನುಗಳು ತರಬೇಕು. ನಾವು ಇನ್ನೊಬ್ಬರಿಗೆ ನಾವು ಬುದ್ಧಿ ಹೇಳೋರಾಗಿ ನಾವು ಒಂದು ಸ್ಥಾನದಲ್ಲಿ, ಒಂದು ಗೌರವಯುತವಾದಂತಹ MLA ಸ್ಥಾನದಲ್ಲಿ, ವಿಧಾನಸಭೆ ಸ್ಥಾನದಲ್ಲಿ ಈ ಕುತ್ಕೊಳ್ಬೇಕಾದ್ರೆ ಅದಕ್ಕೊಂದು ಅರ್ಹತೆ ಅಂತ ಇರುತ್ತೆ. ಆ ಅರ್ಹತೆನ ಮೀರಿ ನೀವು ಈ ಕೊಲೆನಾದರೂ ಮಾಡ್ಬೋದು, ಮಹಿಳೆಯರಿಗೆ ಅತ್ಯಾಚಾರನಾದರೂ ಮಾಡ್ಬೋದು, ನಾವೇನಾದರೂ ಮಾಡಿ ನಾವು ನಿಭಾಯಿಸ್ಕೊಂಡು ರಾಜಕಾರಣ ಮಾಡ್ತೀವಿ ಅಂತಕ್ಕಂಥ ತುಂಬ ತಪ್ಪು. ಮತ್ತು ಅವ್ರನ್ನ ನಂಬ್ಕೊಂಡು ಅವರೇನಾದರೂ ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿ ತುಂಬ ಇಚ್ಛೆ ಪಟ್ಕೊಂಡು ಈ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅಂತ ಹೇಳಿ ಅವ್ರು ಓಟ್ ಹಾಕಿ ಈಗ ಗೆಲ್ಸಿರ್ತಾರೆ. ಆ ಜನತೆಗೆ ಏನು ಉತ್ತರ ಕೊಡ್ತೀರಿ ನೀವು? ಅದರಿಂದ ಏನು ಅವರು ಈ ಪಡ್ಕೊಂಡಂಗಾಗತ್ತೆ? ಕರ್ನಾಟಕದ ರಾಜಕೀಯಕ್ಕೆ ತನ್ನದೇ ಆದ ವಿಶೇಷ ಇತಿಹಾಸ ಇದೆ. ಸೈದ್ಧಾಂತಿಕ ತಳಹದಿಯ ಮೇಲೆ ರಾಜಕೀಯ ವ್ಯವಸ್ಥೆಯನ್ನ ಕಟ್ಟಿದ್ದ ನಮ್ಮ ಹಿರಿಯರು ರಾಜ್ಯವನ್ನ ಪ್ರಗತಿಪರ ಅಭಿವೃದ್ಧಿಯ ಪಥದಲ್ಲಿಡಲು ಜೀವಗಳನ್ನೇ ಸವಿಸಿದ್ರು. ಆದ್ರೆ ಈಗ ಆಗ್ತಿರೋದೇನು? ಭ್ರಷ್ಟಾಚಾರ, ಲೈಂಗಿಕ ಕಿರುಕುಳ, ದ್ವೇಷ ರಾಜಕೀಯ. ಕೊನೆಗೆ ಕೊಲೆ ಪ್ರಕರಣಗಳಲ್ಲೂ ರಾಜಕಾರಣಿಗಳು ಜೈಲು ಪಾಲಾಗ್ತಿದ್ದಾರೆ. ಅಂದ್ರೆ ಉತ್ತರ ಭಾರತದಲ್ಲಿದ್ದಂತೆ ಡಾನ್ ರಾಜಕೀಯ ಸಂಸ್ಕೃತಿ ಕರ್ನಾಟಕದ ನೆಲದಲ್ಲೂ ಶುರುವಾಗಿದೆಯಾ ಅನ್ನೋ ಆತಂಕ ಮನೆ ಮಾಡಿದೆ. ನಾವು ರಾಜಕಾರಣಿಗಳಿದ್ದೀವಿ, ಅಧಿಕಾರ ಇದೆ ಅಂತೇಳಿ ನಾವು ಏನು ಮಾಡಿದ್ರೆ ನಡೀತದೆ ಅಂತಕ್ಕಂಥದ್ದು ಏನಾದರೂ ತಲೆಗೆ ಬಂದಿತ್ತಂದ್ರೆ ಇವತ್ತಿನ ದಿವಸ ಉದಾಹರಣೆ ನೋಡ್ಬೋದು. ವಿನಯ್ ಕುಲಕರ್ಣಿ ಅವ್ರ ಪ್ರಕರಣ ಆಗಿರ್ಬೋದು, ಬೈರತಿ ಬಸವರಾಜರಾಗಿರ್ಬೋದು, ಲಮಣಿಯದಾಗಿರ್ಬೋದು, ಮತ್ತು ನಮ್ಮ ಪ್ರಜ್ವಲ್ ರೇವಣ್ಣವ್ರದ್ದಾಗಿರ್ಬೋದು. ಹಾಗಾಗಿ ಎಷ್ಟು ಅಧಿಕಾರ ಪವರ್ ಏನೇ ಇದ್ದರೂ ಕೂಡ ಸಾರ್ವಜನಿಕರಿಗೆ ಅವ್ರ ಕೆಲಸ ಮಾಡುವ ಮುಖಾಂತರ ಒಳ್ಳೆತನದಿಂದ ಹೆಸರು ಮಾಡಿದರೆ ನಿಮಗೆ ಇನ್ನೂ ಉನ್ನತ ಅಧಿಕಾರಕ್ಕೆ ಹೋಗ್ತೀರಿ. ಆದರೆ ಅಧಿಕಾರದಂತ ದರ್ಪ ಮಾಡಿದ್ದೆ ಆದರೆ ಜೈಲಿಗೆ ಹೋಗ್ಬೇಕಂತಕ್ಕಂಥ ಉದಾಹರಣೆ. ನಾವು ಜನಸೇವಕರು, ದೇಶದ ಉದ್ಧಾರವೇ ನಮ್ಮ ಧ್ಯೇಯ, ಸೇವೆಯೇ ನಮ್ಮ ಗುರಿ ಅನ್ನೋ ನಾಯಕರ ಅಸಲಿಯತ್ತು ಕಂಡು ಜನರು ನಿಗಿ ಕೆಂಡದಂತಾಗಿದ್ದಾರೆ. ರಾಜಕೀಯ ವೈರತ್ವಕ್ಕೆ ಕೊಲೆ ಮಾಡಿಸೋ ಮಟ್ಟಕ್ಕೆ ಇಳಿದ್ರಲ್ಲ ಅಂತ
ಹಿಡಿಶಾಪ ಹಾಕ್ತಿದ್ದಾರೆ. ಇಂಥ ಹತಾಶೆ ನಡುವೆಯೂ ಭರವಸೆಯ ಬೆಳಕು ಮೂಡ್ತಿದೆ. ತಪ್ಪು ಮಾಡಿದ ರಾಜಕಾರಣಿಗಳಿಗೆ ಮುಲಾಜಿಲ್ಲದೆ ಶಿಕ್ಷೆ ಆಗ್ತಿದೆ. ಶಿಕ್ಷೆ ಆಗ್ತಿರೋದೇನೋ ಸರಿ, ಆದ್ರೆ ರಾಜಕಾರಣಿಗಳು ಕ್ರಿಮಿನಲ್ಗಳಾಗ್ತಿರೋದು ಎಷ್ಟು ಸರಿ ಅನ್ನೋ ಅಸಮಾಧಾನ ಜನರ ಮನದಾಳದಲ್ಲಿ ಜ್ವಾಲಾಮುಖಿಯಾಗಿದೆ. ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕರ್ನಾಟಕ ಅಂದ್ರೆ ಸೌಹಾರ್ದತೆಯ ನೆಲೆ. ಜನ ಸಂಸ್ಕೃತಿ ಮಾತ್ರ ಅಲ್ಲ, ರಾಜಕೀಯದಲ್ಲೂ ಸೈದ್ಧಾಂತಿಕ ಬದ್ಧತೆಯನ್ನ ತೋರಿ ಇಡೀ ದೇಶಕ್ಕೆ ಮಾದರಿಯಾಗಿದ್ದ ರಾಜ್ಯ ನಮ್ಮ ರಾಜ್ಯ. ಆದ್ರೆ ಈಗ ರಾಜ್ಯದ ರಾಜಕೀಯ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ? ಭ್ರಷ್ಟಾಚಾರ ಮಾತ್ರ ಅಲ್ಲ ವೀಕ್ಷಕರೇ, ಕೊಲೆಯಂತಹ ಗಂಭೀರ ಪ್ರಕರಣಗಳಲ್ಲೂ ರಾಜಕಾರಣಿಗಳು ಜೈಲು ಪಾಲಾಗ್ತಾ ಇದ್ದಾರೆ. ಇವರು ಜನಪ್ರತಿನಿಧಿಗಳೋ ಇಲ್ಲ ಕ್ರಿಮಿನಲ್ಗಳೋ ಅನ್ನೋ ಪ್ರಶ್ನೆ ಜನರಲ್ಲಿ ಮೂಡುವಂತೆ ಮಾಡಿದ್ದಾರೆ. ಇದೇ ಇವತ್ತಿನ ನಿಮ್ಮ ಧ್ವನಿಯ ಕವರ್ ಸ್ಟೋರಿ. ದೇಶದಲ್ಲಿ ಈಗ ಒಂದು ಟ್ರೆಂಡ್ ನಡೀತಿದೆ. ಅಧಿಕಾರದ ದರ್ಪ ಮಾಡಿದ್ದೆ ಆದ್ರೆ ಜೈಲಿಗೆ ಹೋಗ್ಬೇಕಂತಕ್ಕಂಥ ಧೋರಣೆ. ಇವ್ರನ್ನೆಲ್ಲ ನಂಬಿ ಅಲ್ಲಿರ್ತಕ್ಕಂಥ ಜನಗಳು ಅವ್ರಿಗೋಸ್ಕರ ಓಟ್ ಹಾಕಿರ್ತಾರೆ. ಅವನು ಆರೋಪಿ ಇದ್ದಾನೆ ಅಂದ್ರೆ ಅಂದವನಿಗೆ ಸೀಟ್ ಕೊಡೋದು ನಿಲ್ಲಿಸಿ. ಭ್ರಷ್ಟಾಚಾರ ಮೋಸ ಮಾಡ್ಲಿಕ್ಕೋಸ್ಕರನೇ ನಾವು ರಾಜಕೀಯಕ್ಕೆ ಬರಂತದ ನಂಬಿಕೆನೇ ಹೋಗ್ಬಿಟ್ಟಿದೆ ಈ ರಾಜಕಾರಣಿಗಳು. ಕರ್ನಾಟಕ ಇದು ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ರಾಷ್ಟ್ರಕವಿ ಕುವೆಂಪು ಅವರು ಕನ್ನಡಿಗರ ನಾಡನ್ನ ಕೊಂಡಾಡಿದ್ದ ಬಗೆ ಇದು. ಆದ್ರೆ ಇಂದು ಕರ್ನಾಟಕ ಯಾವ ದಿಕ್ಕಿನಲ್ಲಿದೆ? 1960-70ರ ದಶಕದಲ್ಲಿ ರೈತ, ದಲಿತ, ಬಂಡಾಯ ಸಾಹಿತ್ಯದ ಹೋರಾಟಗಳಲ್ಲಿ ರೂಪುಗೊಂಡ ನಮ್ಮ ರಾಜಕೀಯ ವ್ಯವಸ್ಥೆ ಇಂದು ಹಣವುಳ್ಳವರ ಅಖಾಡವಾಗಿದೆ. ಅಷ್ಟು ಮಾತ್ರವಲ್ಲ, ಉತ್ತರದ ರಾಜ್ಯಗಳಲ್ಲಿ ಇದ್ದಂತೆ ಕೊಲೆ, ಭ್ರಷ್ಟಾಚಾರದಂತ ಕೇಸ್ಗಳಲ್ಲಿ ರಾಜಕಾರಣಿಗಳು ಜೈಲು ಪಾಲಾಗೋದು ಸಾಮಾನ್ಯವಾಗಿದೆ. ಈ ವಿದ್ಯಮಾನ ರಾಜ್ಯದ ಮುಂದಿನ ಕರಾಳ ಭವಿಷ್ಯವನ್ನ ಕಣ್ಮುಂದೆ ತೆರೆದಿಟ್ಟಿದೆ. ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿಗೆ ಜೀವಾವಧಿ. ಕ್ರಿಮಿನಲ್ ರಾಜಕಾರಣಿಗಳ ವಿರುದ್ಧ ಸಿಡಿದ ಕರುನಾಡು. ಧಾರವಾಡದ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಾರೆ. ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ವಿನಯ್ ಪಾತ್ರ ಸಾಬೀತಾಗಿದ್ದು, ಜನಪ್ರತಿನಿಧಿಗಳ ಕೋರ್ಟ್ ದೋಷಿ ಅಂತ ನಿರ್ಧರಿಸಿ ಜೀವಾವಧಿ ನೀಡಿದೆ. ಯಾವಾಗ ವಿನಯ್ ಕುಲಕರ್ಣಿ ಅಪರಾಧಿ ಅಂತ ಕೋರ್ಟ್ ನಿರ್ಧರಿಸಿತೋ, ಇದೀಗ ರಾಜ್ಯದ ಜನಮಾನಸದಲ್ಲಿ ಆಕ್ರೋಶದ ಬುಗ್ಗೆ ಎದ್ದಿದೆ. ನಮ್ಮ ಪ್ರತಿನಿಧಿಗಳು ಅಂತ ಆರಿಸಲ್ಪಟ್ಟ ನಾಯಕರು ಸಾಲಾಗಿ ಜೈಲು ಪಾಲಾಗ್ತಿರೋ ಬಗ್ಗೆ ಕಿಡಿಕಾರ್ತಿದ್ದಾರೆ. ಜನಗಳಿಗೋಸ್ಕರ ಜನಗಳಿಗಾಗಿ ಜನಗಳ ಕೆಲಸ ಮಾಡಲಿ ಅಂತೇಳಿ ಕಳಿಸ್ತಾ ಇದ್ವಿ. ಆದರೆ ಈಗ ಅಪರಾಧ ಮಾಡಲಿ ಅಂತ ಕಳಿಸೋಕ್ಕೆ ಪರಿಸ್ಥಿತಿ ಆಗಿದೆ. ಯಾಕೆಂದರೆ ಜನಪ್ರತಿನಿಧಿಗಳು ಆಯ್ಕೆ ಆಗಿ ಹೋಗೋದೇ ಜನರ ಸೇವೆ ಮಾಡೋಕ್ಕೆ. ಆದರೆ ಇಲ್ಲಿ ಅಪರಾಧಿ ಆದರೆ ಇಷ್ಟು ದಿನ ಏನು ಆರೋಪಿಗಳಾಗಿರ್ತಿದ್ರು, ಈಗ ಅಪರಾಧಿನೇ ಆಗಿದ್ದಾರೆ. ಕಾನೂನಿನಲ್ಲಿ ಒಂದು ಸ್ವಲ್ಪ ತಿದ್ದುಪಡಿಗಳಾಗಬೇಕು ಅಂತ. ಯಾಕೆಂದರೆ ಅವನಲ್ಲಿ ಅಪರಾಧಿ ಅಲ್ಲ, ಒಂದು ಆರೋಪ ಇತ್ತು ಅಂದ್ರೇ ಅವನಿಗೆ ಟಿಕೆಟ್ ಕೊಡಬಾರ್ದು, ಅವನು MLA ಆಗಬಾರ್ದು. ಈ ಥರದ ಒಂದು ಕಾನೂನುಗಳು ತರಬೇಕು. ನಾವು ಇನ್ನೊಬ್ಬರಿಗೆ ನಾವು ಬುದ್ಧಿ ಹೇಳೋರಾಗಿ ನಾವು ಒಂದು ಸ್ಥಾನದಲ್ಲಿ, ಒಂದು ಗೌರವಯುತವಾದಂತಹ MLA ಸ್ಥಾನದಲ್ಲಿ, ವಿಧಾನಸಭೆ ಸ್ಥಾನದಲ್ಲಿ ಈ ಕುತ್ಕೊಳ್ಬೇಕಾದ್ರೆ ಅದಕ್ಕೊಂದು ಅರ್ಹತೆ ಅಂತ ಇರುತ್ತೆ. ಆ ಅರ್ಹತೆನ ಮೀರಿ ನೀವು ಈ ಕೊಲೆನಾದರೂ ಮಾಡ್ಬೋದು, ಮಹಿಳೆಯರಿಗೆ ಅತ್ಯಾಚಾರನಾದರೂ ಮಾಡ್ಬೋದು, ನಾವೇನಾದರೂ ಮಾಡಿ ನಾವು ನಿಭಾಯಿಸ್ಕೊಂಡು ರಾಜಕಾರಣ ಮಾಡ್ತೀವಿ ಅಂತಕ್ಕಂಥದ್ದು ತುಂಬ ತಪ್ಪು. ಮತ್ತು ಅವ್ರನ್ನ ನಂಬ್ಕೊಂಡು ಅವರೇನಾದರೂ ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳಿ ತುಂಬ ಇಚ್ಛೆ ಪಟ್ಕೊಂಡು ಈ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಓಟ್ ಹಾಕಿ ಈಗ ಗೆಲ್ಸಿರ್ತಾರೆ. ಆ ಜನತೆಗೆ ಏನು ಉತ್ತರ ಕೊಡ್ತೀರಿ ನೀವು? ಅದರಿಂದ ಏನು ಅವರು ಈ ಪಡ್ಕೊಂಡಂಗಾಗತ್ತೆ? ಕರ್ನಾಟಕದ ರಾಜಕೀಯಕ್ಕೆ ತನ್ನದೇ ಆದ ವಿಶೇಷ ಇತಿಹಾಸ ಇದೆ. ಸೈದ್ಧಾಂತಿಕ ತಳಹದಿಯ ಮೇಲೆ ರಾಜಕೀಯ ವ್ಯವಸ್ಥೆಯನ್ನ ಕಟ್ಟಿದ್ದ ನಮ್ಮ ಹಿರಿಯರು ರಾಜ್ಯವನ್ನ ಪ್ರಗತಿಪರ ಅಭಿವೃದ್ಧಿಯ ಪಥದಲ್ಲಿಡಲು ಜೀವಗಳನ್ನೇ ಸವಿಸಿದ್ರು. ಆದ್ರೆ ಈಗ ಆಗ್ತಿರೋದೇನು? ಭ್ರಷ್ಟಾಚಾರ, ಲೈಂಗಿಕ ಕಿರುಕುಳ, ದ್ವೇಷ ರಾಜಕೀಯ. ಕೊನೆಗೆ ಕೊಲೆ ಪ್ರಕರಣಗಳಲ್ಲೂ ರಾಜಕಾರಣಿಗಳು ಜೈಲು ಪಾಲಾಗ್ತಿದ್ದಾರೆ. ಅಂದ್ರೆ ಉತ್ತರ ಭಾರತದಲ್ಲಿದ್ದಂತೆ ಡಾನ್ ರಾಜಕೀಯ ಸಂಸ್ಕೃತಿ ಕರ್ನಾಟಕದ ನೆಲದಲ್ಲೂ ಶುರುವಾಗಿದೆಯಾ ಅನ್ನೋ ಆತಂಕ ಮನೆ ಮಾಡಿದೆ.
ನಾವು ರಾಜಕಾರಣಿಗಳಿದ್ದೀವಿ, ಅಧಿಕಾರ ಇದೆ ಅಂತೇಳಿ ನಾವು ಏನು ಮಾಡಿದ್ರೆ ನಡೀತದೆ ಅಂತಕ್ಕಂಥದ್ದು ಏನಾದರೂ ತಲೆಗೆ ಬಂದಿತ್ತಂದ್ರೆ ಇವತ್ತಿನ ದಿವಸ ಉದಾಹರಣೆ ನೋಡ್ಬೋದು. ವಿನಯ್ ಕುಲಕರ್ಣಿ ಅವ್ರ ಪ್ರಕರಣ ಆಗಿರ್ಬೋದು, ಬೈರತಿ ಬಸವರಾಜರಾಗಿರ್ಬೋದು, ಲಮಣಿಯದಾಗಿರ್ಬೋದು, ಮತ್ತು ನಮ್ಮ ಪ್ರಜ್ವಲ್ ರೇವಣ್ಣವ್ರದ್ದಾಗಿರ್ಬೋದು. ಹಾಗಾಗಿ ಎಷ್ಟು ಅಧಿಕಾರ ಪವರ್ ಏನೇ ಇದ್ದರೂ ಕೂಡ ಸಾರ್ವಜನಿಕರಿಗೆ ಅವ್ರ ಕೆಲಸ ಮಾಡುವ ಮುಖಾಂತರ ಒಳ್ಳೆತನದಿಂದ ಹೆಸರು ಮಾಡಿದರೆ ನಿಮಗೆ ಇನ್ನೂ ಉನ್ನತ ಅಧಿಕಾರಕ್ಕೆ ಹೋಗ್ತೀರಿ. ಆದರೆ ಅಧಿಕಾರದಂತ ದರ್ಪ ಮಾಡಿದ್ದೆ ಆದರೆ ಜೈಲಿಗೆ ಹೋಗ್ಬೇಕಂತಕ್ಕಂಥ ಉದಾಹರಣೆ. ನಾವು ಜನಸೇವಕರು, ದೇಶದ ಉದ್ಧಾರವೇ ನಮ್ಮ ಧ್ಯೇಯ, ಸೇವೆಯೇ ನಮ್ಮ ಗುರಿ ಅನ್ನೋ ನಾಯಕರ ಅಸಲಿಯತ್ತು ಕಂಡು ಜನರು ನಿಗಿ ಕೆಂಡದಂತಾಗಿದ್ದಾರೆ. ರಾಜಕೀಯ ವೈರತ್ವಕ್ಕೆ ಕೊಲೆ ಮಾಡಿಸೋ ಮಟ್ಟಕ್ಕೆ ಇಳಿದ್ರಲ್ಲ ಅಂತ ಹಿಡಿಶಾಪ ಹಾಕ್ತಿದ್ದಾರೆ. ಇಂಥ ಹತಾಶೆ ನಡುವೆಯೂ ಭರವಸೆಯ ಬೆಳಕು ಮೂಡ್ತಿದೆ. ತಪ್ಪು ಮಾಡಿದ ರಾಜಕಾರಣಿಗಳಿಗೆ ಮುಲಾಜಿಲ್ಲದೆ ಶಿಕ್ಷೆ ಆಗ್ತಿದೆ. ಶಿಕ್ಷೆ ಆಗ್ತಿರೋದೇನೋ ಸರಿ, ಆದ್ರೆ ರಾಜಕಾರಣಿಗಳು ಕ್ರಿಮಿನಲ್ಗಳಾಗ್ತಿರೋದು ಎಷ್ಟು ಸರಿ ಅನ್ನೋ ಅಸಮಾಧಾನ ಜನರ ಮನದಾಳದಲ್ಲಿ ಜ್ವಾಲಾಮುಖಿಯಾಗಿದೆ. ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.